ಹೆಂಡತಿಯನ್ನೇ ಅಕ್ಕ ಎಂದು ಪರಿಚಯಿಸಿ ಮತ್ತೊಬ್ಬ ಯುವತಿಗೆ ಗಾಳ ಹಾಕಿದ್ದನ್ನೇ ಭೂಪ ಒಬ್ಬ ಇಲ್ಲಿ ನೋಡ್ರಿ. ದುಡ್ಡು ಮಾಡಲಿಕ್ಕೆ ಎಂತ ಹೇಸಿಗೆ ಕೆಲಸ ಬೇಕಾದರೂ ಮಾಡಕ್ಕೆ ರೆಡಿ ಇರ್ತಾರೆ ಜನ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಗುತ್ತೆ. ಹೆಂಡತಿರಿ ಅಕ್ಕ ಅಂತ ಪರಿಚಯ ಮಾಡಿಸಿದ, ಮದುವೆ ಆಗುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ತಂದೆಯನ್ನ ನಿವೃತ್ತ ತಹಶೀಲ್ದಾರ್ ಅಂತ ಪರಿಚಯ ಮಾಡಿದ್ದಾನೆ ಭೂಪ. ಇಡೀ ಕುಟುಂಬದ ವಿರುದ್ಧವೇ ವಂಚನೆಗೆ ಸಂಚಾಗಿದೆ ಅನ್ನುವಂಥ ಆರೋಪ ಇದೆ. ಬೆಂಗಳೂರಿನ ವೈಟ್ ಫೀಲ್ಡ್ನ ಯುವತಿ ಬಳಿ ಹಣ ಪಡೆದು ವಂಚನೆ ಮಾಡಲಾಗಿದೆ. ಒಂದೇ ಕುಟುಂಬದ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ವೈಟ್ ಫೀಲ್ಡ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್. ನೋಡ್ರಿ, ಅಷ್ಟೆಲ್ಲ ಕಲಿತು ಏನು ಪ್ರಯೋಜನ ಅಂತ. ಇಂಥವ್ರೆಲ್ಲ ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ. ಅಲ್ಲಿ ಯಾವನೊಬ್ಬ ಪರಿಚಯ ಆದ ಅನ್ನೋನ್ ಪರ್ಸನ್ ಅಂತ ಹೇಳಿ ಅವ್ನಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಮೊದಲು ಈ ಮೋಸ ಹೋಗೋರಿಗೆ ಬೈಬೇಕು. ಮೋಸ ಮಾಡೋರು ಇದ್ದೇ ಇರ್ತಾರೆ ರೀ, ಎಲ್ಲ ದುಡ್ಡು ಮಾಡೋಕೆ ನಿಂತಿದ್ದಾರೆ ಈಗ. ಹಾಗಾಗಿನೇ ಇವರು ಇಂಜಿನಿಯರ್ ಆಗಿಯೂ ಕೂಡ ಮೋಸ ಹೋಗ್ತಾರಲ್ಲ, ಅದೇ ನಮಗೆ ಆಶ್ಚರ್ಯ ಆಗ್ತಿರೋದು. ವಿಜಯಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ಕೇಸ್ ದಾಖಲಾಗಿದೆ. ಬಳಿಕ ಪ್ರಕರಣವನ್ನ ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದ ಈ ವಿಜಯ್ ರಾಜಗೌಡ ತಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಪರಿಚಯ ಮಾಡ್ಕೊಂಡಿದ್ದಂತೆ. ಅಲ್ರಿ, ಹೆಂಗೆ ನಂಬಿದ್ರೆ ಅಂತೀವ್ರು, 715 ಕೋಟಿ ಆಸ್ತಿ. ಬಳಿಕ ಮದುವೆ ಆಗ್ತೀನಿ ಅಂತ ಹೇಳಿ ಮನೆಯವರಿಗೆ ಪರಿಚಯ ಮಾಡಿಕೊಟ್ಟ. ನಂತರ ಆಸ್ತಿ ಸಂಬಂಧ ಇಡಿಯಲ್ಲಿ ಕೇಸ್ ಆಗಿ ಅಕೌಂಟ್ ಪ್ರಾಬ್ಲಮ್ ಆಗಿದೆ, ಹಣದ ಅವಶ್ಯಕತೆ ಇದೆ ಅಂತ ಹೇಳಿ 15,000 ರೂಪಾಯಿ ಹಣ ಪಡೆದಿದ್ದ. ಅಲ್ಲೇ ಲೆಕ್ಕ ಹಾಕೋಬೇಕಿತ್ತು ಇವ್ನು ತಿರ್ಬೋಕೆ ಅಂತೇಳಿ. ಯಾಕೆ ಇವರು ತಲೆ ಓಡಿಸಿಲ್ಲ ಅಂತೇಳಿ 15,000 ರೂಪಾಯಿ, 715 ಕೋಟಿ ಆಸ್ತಿ 15,000 ಯಾವಾಗ ಕೇಳಿದ್ನೋ ಇವನೇನೋ ಮೋಸ ಮಾಡ್ತಿದ್ದ ಅಂತ ಅವಾಗಲೇ ಅನ್ಕೋಬೇಕಿತ್ತು. ಇವರು ಡೀಪ್ ಆಗಿ ನಂಬಿಟ್ಟಿದ್ರಂತ ಅನ್ಸುತ್ತೆ. ಆಮೇಲೆ ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಯುವತಿ ಹೆಸರಲ್ಲಿ ಲೋನ್ ಬೇರೆ ತಗೋತಾನೆ. ಯುವತಿ ಸ್ನೇಹಿತರ ಬಳಿಯೂ ಕೂಡ ಸಾಲ ಪಡ್ಕೊಂಡಿದ್ದ. ಅಷ್ಟಾದ್ರೂ ಗೊತ್ತಾಗ್ಲಿಲ್ವಾ ನಿಮ್ಮ ಬುದ್ಧಿಗೆ? ವಿಜಯ್ ರಾಜಗೌಡ ಹಂತ ಹಂತವಾಗಿ 1.75 ಕೋಟಿ ರೂಪಾಯಿ ಪಡ್ಕೊಂಡಿದ್ದಾನೆ. ಹತ್ತತ್ರ 2 ಕೋಟಿ. ಒಮ್ಮೆ 22 ಲಕ್ಷ ವಾಪಸ್ ಕೊಟ್ಟು ಉಳಿದ ಹಣವನ್ನು ನೀಡೋಕೆ ಹಿಂದೇಟು ಹಾಕಿದ್ದಾನೆ. ಹಣ ಕೇಳಿದ ಯುವತಿ ಹಾಗೆ ಸ್ನೇಹಿತರಿಗೆ ಬೆದರಿಕೆಯನ್ನು ಹಾಕಿದ್ದಾನೆ. ನೋಡಿ, ಆರೋಪಿ ಫೋಟೋ ನೋಡ್ತಾ ಇದ್ದೀವಿ. ಅಮಾಯಕನ ಥರ ಕೊಟ್ಟಿದ್ದಾನೆ ಪೋಸನ್ನು. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಲ್ಲ, ಮ್ಯಾಟ್ರಿಮೋನಿಯಲ್ಲಿ ಗೊತ್ತಾಗಲ್ವಾ? ಮ್ಯಾಟ್ರಿಮೋನಿಯಲ್ಲೆಲ್ಲ ಬರೋದು ಸತ್ಯ ಅಂತಲ್ಲ, ಅಲ್ಲಿ ಬರೋದೆಲ್ಲ ಹುಡುಗಿರ ಫೋಟೋ ಅಂತಲ್ಲ, ಅಲ್ಲೆಲ್ಲ ಬರೋದು ಹುಡುಗರೇ ಮದುವೆ ಆಗೋಕೆ ಬಯಸ್ತಾರೆ ಅಂತಲ್ಲ. ಹಣ ವಾಪಸ್ ಕೇಳೋಕೆ ಹೋದಾಗ ಅಸಲಿ ಸೀಕ್ರೆಟ್ ಬಯಲಾಗಿದೆ. ಮದುವೆ ಆಗಿ ಮಗು ಇದ್ರೂ ಕೂಡ ಯುವತಿ ಜೊತೆ ಮದುವೆ ಆಮಿಷವನ್ನು ಒಡ್ಡಿದ್ದಾನೆ. ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿದ್ದ ಈ ವಿಜಯ್ ರಾಜಗೌಡ ಅಂದ್ರೆ ಇದೆಲ್ಲ ಬಿಸ್ನೆಸ್ ಫ್ಯಾಮಿಲಿ, ಬಿಸ್ನೆಸ್ ಮಾಡೋದಿದೆ. ಮೋಸ ಹೋದ ವಿಚಾರ ತಿಳಿದು ಈಗ ಪೊಲೀಸರಿಗೆ ದೂರನ ಕೊಟ್ಟಿದ್ದಾಳೆ ಆ ಯುವತಿ. ವಿಜಯಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಆದರೆ ಇಲ್ಲಿ ಇವರು ಹಣ ಮಾಡುವಂಥ ಉದ್ದೇಶಕ್ಕೋಸ್ಕರನೇ ಮ್ಯಾಟ್ರಿಮೋನಿಯಲ್ಲಿ ಫೋಟೋ ಹಾಕಿದ್ದೀವನು, ಅಷ್ಟು ಗೊತ್ತಾಗಲ್ವಾ? ಇವ್ರು ಹಾಗೆ ನಂಬರ್ ಮೂಲಕ ಪರಿಚಯ ಆಗಿ ಕಾಂಟ್ಯಾಕ್ಟಲ್ಲಿ ಅಲ್ಲ ಅಂದ್ಕೊಂಡು ಮುಖಾಮುಖಿ ಭೇಟಿ ಆಗದೆ, ಫ್ಯಾಮಿಲಿ ಮೀಟ್ ಆಗದೆ. ನೋಡಿ, ಫ್ಯಾಮಿಲಿ ಹೋದರೂ ಕೂಡ ತಹಶೀಲ್ದಾರ್ ಅಂತ ಹೇಳಿದಂತೆ ಅವ್ರ ಅಪ್ಪಂಗೆ, ರಿಟೈರ್ಡ್ ತಹಶೀಲ್ದಾರ್ ಅಂತೇಳಿ. ಹೆಂಡತಿಯನ್ನು ಸಹೋದರಿ ಅಂಥೇಳಿ ಪರಿಚಯ ಮಾಡಿಸಿದ್ದ. ಅಲ್ಲೇ ಲೆಕ್ಕ ಹಾಕೋಬೇಕಿತ್ತು. ಇವರು ಪಾಪ ಬಹಳ ಮಗ್ನರಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಹುಡುಗನ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಬಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನ ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ಆದರೆ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಎಷ್ಟು ತೊಗೊಂಡಿದ್ದೇನೆ ಸ್ಟೋರಿಗೆ? ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಬಟ್ ಏನು ಮಾಡಿದ್ದಾನೆ ಅಂದರೆ ನನ್ನದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ಥರ ತೋರಿಸಿ ಅರೌಂಡ್ 21.5
ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್ ಕೊಡ್ತೀವಿ. ಅವ್ರ ಫ್ಯಾಮಿಲಿ ನಿಮ್ಮ ಪರಿಚಯ ಮಾಡಿಸಿದ್ರಾ? ಹಾ, ಮಾಡಿಸಿದ್ದಾರೆ. ಎಲ್ಲರನ್ನೂ ಪರಿಚಯ ಅಂದ್ರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು? ಹಾ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ ಅಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡಿಸ್ಕೊಂಡಿದ್ದಾನೆ ಸ್ಟಾರ್ಟಿಂಗ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಹೆಂಡತಿಯನ್ನ ಅಕ್ಕ ಅಂತ ಪರಿಚಯ ಮಾಡಿಸ್ತಾರಂದ್ರೆ ಗೊತ್ತಾಗುತ್ತೆ ದುಡ್ಡು ಮಾಡೋ ಫ್ಯಾಮಿಲಿ ಇದು ಅಂತ ಹೇಳಿ. ಹಾಗಾಗಿನೇ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ, ದೊಡ್ಡ ದೊಡ್ಡ ಓದ್ದೋರೇ ಜಾಸ್ತಿ ಮೋಸ ಹೋಗ್ತಿದಾರಲ್ಲ ಅಂತ ಈ ಕಥೆಗಳು. ಹೇಗೆ ನಂಬಿದ್ಲು ಅಂತ ಇವತ್ತಿ? ಪ್ರಭು ಏನು ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗ್ತಾನೆ ಇತ್ತ. ಪರಿಚಯ ಆದ ಬಳಿಕ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮನ್, ನನಗೆ 725 ಕೋಟಿಯಷ್ಟು ಆಸ್ತಿ ಇದೆ ನನ್ನ ಹತ್ರ ಅಂತ ಹೇಳಿ ಮೊದಲು ಅವ್ರ ಹತ್ರ ನಂಬಿಕೆಯನ್ನ ಗಳಿಸ್ಕೊಡುವಂಥದ್ದು ಇತ್ತ. ಅದಾದ ಬಳಿಕ ತನ್ನ ಪತ್ನಿಯನ್ನ ಅಕ್ಕ ಅಂತ ಪರಿಚಯ ಮಾಡಿಸ್ತಾನೆ. ಅವರ ಕುಟುಂಬದವರು ಎಲ್ಲರೂ ಕೂಡ ಸೇರ್ಕೊಂಡು ಈಕೆಗೆ ಮೋಸವನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ವಿಜಯ್, ರಾಜೀವ್ ಗೌಡ, ಬೋರೇಗೌಡ ಮತ್ತು ಸೌಮ್ಯ ಎಂಬುವರ ವಿರುದ್ಧ ಈ ಸಂಬಂಧ FIR ದಾಖಲಾಗಿರುವಂತದ್ದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ. ಈಕೆ 2024 ಮಾರ್ಚ್ ಅಲ್ಲಿ ಇಬ್ರು ಕೂಡ ಪರಿಚಯ ಆಯ್ತು. ಆಗ ಪರಿಚಯ ಆದ ನಂತರ ಇಬ್ರು ಹಾಗೆ ಚಾಟಿಂಗ್ ನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಈತ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಕೋಟ್ಯಾಂತರ ಅಂತ ಹೇಳಿ ಬಳಿಕ ನನ್ನ ಹಣ ED-ಯಲ್ಲಿದೆ, IT-ಯಲ್ಲಿದೆ, ಪ್ರಾಬ್ಲಮ್ ಆಗಿದೆ, ಅದನ್ನು ಬಿಡಿಸ್ಕೊಳ್ಬೇಕು ಅಂತೇಳಿ ಮೊದಲು ಆರಂಭದಲ್ಲಿ ಸ್ವಲ್ಪ ಹಣವನ್ನ ಇಸ್ಕೊಳ್ಳುವಂಥದ್ದು. ಆದ ನಂತರ ಅವರ ಜೊತೆ ಸೇರ್ಕೊಂಡಿಲ್ಲ, ನಾವು ಒಂದು ದೊಡ್ಡ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಅವರ ಬಳಿ ಹಣವನ್ನು ತೆಗೆದುಕೊಳ್ಳುವಂಥದ್ದು. ಆಕೆ ಹೆಸರಿನಲ್ಲಿ ಲೋನ್ ತೆಗೆದುಕೊಂಡಿರುವಂಥದ್ದು. ಅವರ ಸಂಬಂಧಿಕರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಹೀಗೆ ಎಲ್ರನ್ನೂ ನಂಬಿಸಿ ಎಲ್ಲರ ಬಳಿಯಿಂದ ಸುಮಾರು ಅಂತ ಹೋಗಿ 1,75 ಲಕ್ಷದಷ್ಟು ಹಣವನ್ನ ತೆಗೆದುಕೊಂಡು ಆತ ವಂಚನೆಯನ್ನ ಮಾಡಿರುವಂತದ್ದು. ಪ್ರತಿ ಬಾರಿ ಕೇಳಿದಾಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ಕೇಸ್ ಇದೆ, ನಮ್ ಬ್ಯಾಂಕ್ ಖಾತೆ ಫ್ರೀಸ್ ಆಗಿದೆ, ಹಣ ಬರುತ್ತೆ, ನಿಮಗೆ ಕೊಡ್ತೀನಿ, ಇದೇ ರೀತಿಯಾಗಿ ಸಬೂಬ್ಗಳು ಹೇಳ್ಕೊಂಡು ಮೋಸವನ್ನು ಮಾಡ್ತಾ ಇದ್ದ. ಯಾವಾಗ ಈತ ಮೋಸ ಮಾಡ್ತಾರೆ ಅಂತ ಅನುಮಾನ ಬಂದಾಗ ಇವ್ರು ಮನೆಗೆ ಹೋಗಿ ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಗಲಾಟೆಯನ್ನು ಮಾಡಿರುವಂತದ್ದು, ಬೆದರಿಕೆಯನ್ನ ಹಾಕಿರುವಂತದ್ದು ಆಗುತ್ತೆ. ಆ ಸಂದರ್ಭದಲ್ಲಿ ಇವರಿಗೆ ಅನುಮಾನ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸೊ ಒಮ್ಮೆ ಈತ ತೆಗೆದುಕೊಂಡಿದ್ರಲ್ಲಿ 25 ಲಕ್ಷ ಹಣವನ್ನು ಮಾತ್ರ ವಾಪಸ್ ಕೊಟ್ಟಿದ್ದಾರೆ. ಮತ್ತೆ ಯಾವ್ದು ಹಣವನ್ನು ಕೂಡ ಆತ ಕೊಟ್ಟಿಲ್ಲ. ಕೇಳಿದ್ರೆ ಬೆದರಿಕೆಯನ್ನ ಹಾಕ್ತೇವೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇದಕ್ಕೆ ಟೆಕ್ಕಿಯಾಗಿ ಇಟ್ಕೊಂಡು ಯಾವುದೇ ರೀತಿಯ ಕೇವಲ ಆನ್ಲೈನ್ ಮುಖಾಂತರ ಪರಿಚಯ ಆಗಿ ಅವರ ಬಳಿ ಈ ರೀತಿಯಾಗಿ ವ್ಯವಹಾರವನ್ನು ಮಾಡಿ ಸುಮಾರು 1,75 ಲಕ್ಷದಷ್ಟು ಹಣ ಕಳ್ಕೊಂಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಆರೋಪಿಗಳಿಗೆ ಹುಡುಕಾಟ ನಡೆಸ್ತಾ ಇರುವಂತದ್ದು. ತರ ಬಂಧನದ ಬಳಿಕ ಈ ರೀತಿಯಾಗಿ ಎಷ್ಟು ಜನಕ್ಕೆ ಮೋಸವನ್ನು ಮಾಡಿದ್ರೆ ಕೇವಲ ದೂರುದಾರರಿಗೆ ಮಾತ್ರನೇ ಇಲ್ಲ, ಇನ್ನೂ ಸಾಕಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಅದನ್ನ ಕಾಯ್ದು ನೋಡ್ಬೇಕಾಗುತ್ತೆ, ತನಿಖೆಯಿಂದ ಹೊರಬರಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಹಾಗಾಗಿ ಇನ್ನು ಮುಂದೆ ಈ ಮ್ಯಾಟ್ರಿಮೋನಿ, shaadi.com ಅಲ್ಲೆಲ್ಲ ಫೋಟೋಗಳಿರುತ್ತೆ, ಎಲ್ಲನೂ ಕೂಡ ನೋಡಿ ನೀವು ರಿಕ್ವೆಸ್ಟ್ ಕಳಿಸೋದು, ನಂಬರ್ ಕೇಳೋದು ಮಾಡಿದ್ರೆ ಹಿಂಗಾಗತ್ತೆ. ಪೂರ್ವಾಪರ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಅಲ್ಲಿ ಅಸಲಿ ಆಗಿರುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ನೋಡಿ, ಇಂಥವ್ರು ಮದುವೆ ಆಗಿ ಹೆಂಡತಿನ ಅಕ್ಕ ತಂಗಿ ಅಂತ ಪರಿಚಯ ಮಾಡಿಸಿ ದುಡ್ಡು ಕೇಳೋರಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹೆಂಗೆ ಬಳಸ್ಕೊಳ್ತಾ ಇದ್ದಾರೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ ಈ ಆ್ಯಪ್ಗಳನ್ನು. ಹಾಗಾಗಿ ಮುಖಾಮುಖಿಯಾಗಿ ಭೇಟಿಯಾಗಿ ಸಂಬಂಧಗಳನ್ನು ಬೆಳೆಸೋದು ಒಳ್ಳೆಯದು.